ಅರ್ಧರಾತ್ರಿ ಗಂಟೆ. ಆ ಊರಿನ ಕೊನೆಯ ಮನೆ. ಎಲ್ಲರೂ ತಪ್ಪಿಸಿಕೊಂಡು ಹೋಗುವ ಮನೆ. ರವಿ ಆ ಮನೆಗೆ ಹೊಸದಾಗಿ ಬಾಡಿಗೆಗೆ ಬಂದಿದ್ದ. ಇದು ಕೇವಲ ಕಥೆಗಳು ಎಂದು ನಗುತ್ತಿದ್ದ. ಮೊದಲ ರಾತ್ರಿ. ಟಿಕ್ ಟಿಕ್ ಟಿಕ್. ಗಡಿಯಾರದ ಶಬ್ದ. ಗಡಿಯಾರ ಇಲ್ಲ ಅನ್ನೋದು ಅವನಿಗೆ ಆಗ ನೆನಪಾಯಿತು. ಅರ್ಧರಾತ್ರಿ 12 ಗಂಟೆ. ಹಠಾತ್ ಹಿಂಬಾಗಿಲು ನಿಧಾನವಾಗಿ ತೆರೆಯಿತು. ಕ್ರೀಕ್. ರವಿ ಉಸಿರು ನಿಲ್ಲಿಸಿಕೊಂಡ. ಕತ್ತಲಲ್ಲಿ ಯಾರೋ ನಿಂತಂತೆ ಕಾಣಿಸಿತು. ಮುಖ ಕಾಣಿಸಲ್ಲ, ಆದರೆ ಕಣ್ಣುಗಳು ಮಾತ್ರ ಕೆಂಪಾಗಿ ಹೊಳೆಯುತ್ತಿತ್ತು. ನೀನೂ ಕೂಡ ನನ್ನ ಜೊತೆಗೆ ಉಳಿಯಬೇಕಾ ಎಂದು ಒಂದು ಗಟ್ಟಿ ಧ್ವನಿ. ರವಿ ಓಡಲು ಪ್ರಯತ್ನಿಸಿದ, ಆದರೆ ಕಾಲುಗಳು ಚಲಿಸಲಿಲ್ಲ. ಬೆಳಗ್ಗೆ ಊರವರು ಬಂದಾಗ ಆ ಮನೆ ಖಾಲಿ. ಮೇಜಿನ ಮೇಲೆ ಒಂದು ಸಾಲು ಮಾತ್ರ. ಇನ್ನೂ ನಾನು ಒಬ್ಬನೇ ಅಲ್ಲ. ಅದಾದ ಮೇಲೆ ಆ ಮನೆಯಲ್ಲಿ ರಾತ್ರಿ 12ಕ್ಕೆ 2 ನೆರಳುಗಳು ಕಾಣಿಸುತ್ತವೆ ಅಂತ ಊರವರು ಹೇಳ್ತಾರೆ.